ಜಿಲ್ಲಾ ಕೂಲಿ ಕಬ್ಬಲಿಗ ಮತ್ತು ತಳವಾರ ಸಮನ್ವಯ ಸಮಿತಿ ವತಿಯಿಂದ ಇಂದು ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ, ಏನು ಮೊನ್ನೆ 24ನೇ ತಾರೀಕಿನ ದಿವಸ BJPಯ ಒಂದು ಕಲಬುರಗಿ ಚಲೋ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಮುಖಂಡರಾದಂಥ ಮತ್ತು ರಾಜ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಮುಖ್ಯ ಸಚೇತಕರಾದಂಥ ಶ್ರೀ ರವಿಕುಮಾರ್ ಅವರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸನ್ನು ದಾಖಲಿಸಿರುವುದು ನಾವು ಖಂಡಿಸ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಸುಳ್ಳು ಅಟ್ರಾಸಿಟಿ ಕೇಸನ್ನು ರದ್ದುಪಡಿಸಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಿನ್ನೆ ನಗರದ ಐವನ್ಶಾಹಿ ಅತಿಥಿಗೃಹದಲ್ಲಿ ಸಮಾಜದ ಎಲ್ಲ ಸಂಘಟನೆಗಳ ಮುಖಂಡರು ಸಭೆಯನ್ನು ಮಾಡಿ, ಆ ಸಭೆಯ ನಂತರ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿ, ಆ ದಿವಸ ಶ್ರೀ ರವಿಕುಮಾರ್ ಅವರು ಯಾವುದೇ ಒಂದು ಜಾತಿ ನಿಂದನೆ ಪ್ರಸ್ತಾಪ ಮಾಡದೆ ಜಿಲ್ಲೆಯಲ್ಲಿರುವಂಥ ಏನು ಆಡಳಿತದ ಕಾರ್ಯವೈಖರಿ, ಏನು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯದಿಂದ ಕೂಡಿದೆ. ಆದ್ದರಿಂದ ಇವರನ್ನು ಕೂಡಲೇ ಇವತ್ತಿನ ದಿವಸ ಆ ಒಂದು ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಎನ್ನುವಂಥ ಹಲವಾರು ಘಟನೆಗಳನ್ನು ಇವತ್ತಿನ ದಿವಸ ಅವರು ಉದಾಹರಣೆಯಾಗಿ ತಗೊಂಡು, ಏನು ಚಿತ್ತಾಪುರದಲ್ಲಿ ನಡೆದಂಥ ಅಕ್ರಮ ಮರಳುಗಾರಿಕೆ ಆಗಿರ್ಬೋದು, ಏನು ಚಿತ್ತಾಪುರ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಈ ನಮ್ಮ ಶಿವರಾಜ್ ಎನ್ನುವಂಥ ಒಬ್ಬ ರೈತನ ಟ್ರ್ಯಾಕ್ಟರ ಮೇಲೆ ಎಂಜಿನ್ ಮೇಲೆ ಇವತ್ತು ಉಸು ಕುಡಿತಾರಂತ ಸುಳ್ಳು ಕೇಸ್ ಹಾಕಿದಾಗಿರ್ಬೋದು, ಮತ್ತು ಅದರಂತೆ ಚಲವಾದಿ ನಾರಾಯಣಸ್ವಾಮಿಯವರು ಏನು ವಿಧಾನ ಪರಿಷತ್ತದ ನಾಯಕರಿದ್ದಾರೆ, ಅವರಿಗೆ ಸುಮಾರು 5 ಗಂಟೆಗಳ ಕಾಲ ದಿಗ್ಬಂಧನ ಹೇರಿ ಇವತ್ತಿನ ದಿವಸ ಅವರಿಗೆ ಅವಮಾನ ಮಾಡಿದಾಗಿರ್ಬೋದು. ನಮ್ಮ ದಲಿತ ಮುಖಂಡರಾದಂಥ ಅಂಬಾರಾಯ ಅಷ್ಟಿಗೆ ಅವ್ರ ಮೇಲೆ ಇವತ್ತು ಹಲ್ಲೆ ಮಾಡಿದ್ದು ಇಲ್ಲಿವರೆಗೆ ಕೂಡ FIR ಆಗದೇ ಇರ್ಬೋದು. ಮತ್ತು ಜೇವರ್ಗಿ ಪುರಸಭೆಯಲ್ಲಿ ಏನು ಸದಸ್ಯರಿಗೆ ಮತದಾನ ಮಾಡಲು ಅವಕಾಶ ಮಾಡದೆ ಇವತ್ತು ಪೊಲೀಸರು ಅವರನ್ನು ಇವತ್ತಿನ ದಿವಸ ಅಕ್ರಮವಾಗಿ ಕರೆದುಕೊಂಡು ಹೋಗಿದ್ದಾಗಿರ್ಬೋದು. ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ಜಿಲ್ಲಾಡಳಿತ ವೈಫಲ್ಯದಿಂದ ಕೂಡಿದ್ದಾರೆ. ಆದ್ದರಿಂದ ಅವರು ಇವತ್ತು ಈ ರಾಜ್ಯ ಈ ನಮ್ಮ ಭಾರತ ದೇಶದವರ ಬೇರೆಯವರು ಎನ್ನುವ ರೀತಿಯಲ್ಲಿ ಅವರು ಒಂದು ಪ್ರಸ್ತಾವನೆ ಮಾಡಿದರೆ ಹೊರತು ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ ಅವರು ಮಾತನಾಡಿಲ್ಲ. ಜಿಲ್ಲಾಧಿಕಾರಿಗಳ ಬಗ್ಗೆ ಏನಾದರೂ ಕೂಡ ಮಾತನಾಡಿದರೆ ನಾವು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಇವತ್ತಿನ ದಿವಸ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಯಾರು ಹೋರಾಟ ಮಾಡ್ತಾರ, ಅವ್ರ ವಿರುದ್ಧ ಯಾರು ಮಾತನಾಡ್ತಾರ, ಅವರ ಮೇಲೆ ಏನು ಸರಣಿ ಕೇಸ್ಗಳು ಹಾಕುವಂಥ ಒಂದು ಇವತ್ತು ಸಂವಿಧಾನ ವಿರೋಧಿ ನೀತಿಯನ್ನು ಇವತ್ತಿನ ದಿವಸ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಏನು 22ನೇ ತಾರೀಕಿನ ದಿವಸ ಚಲವಾದಿ ನಾರಾಯಣಸ್ವಾಮಿಯವರು ಇವತ್ತು ಕೇಸನ್ನು ಕೊಟ್ಟಿದ್ದಾರೆ, ಇಲ್ಲಿವರೆಗೆ FIR ಮಾಡಿಲ್ಲ. ಆದರೆ ರವಿಕುಮಾರ್ ಅವ್ರ ಮೇಲೆ 24ನೇ ತಾರೀಕಿನ ದಿವಸ ಅವರು ಮಾತಾಡಿ ಪ್ರಸ್ತಾವನೆ ಮಾಡಿದ್ರೆ ಇವತ್ತು 27ನೇ ತಾರೀಕಿನ ದಿವಸ 26ನೇ ತಾರೀಕಿನ ದಿವಸ ಕೇಸ್ ಆಗ್ತದೆ. 24, 25, 26 ಅವರು ಇಲ್ಲಿ ಕಲಬುರಗಿಯಲ್ಲೇ ಇದ್ದರು, ಯಾಕೆ ಕೇಸ್ ಮಾಡಲಿಲ್ಲ ಹಂಗಿದ್ರೆ? ಅವ್ರು ಹೋದ ನಂತರ ಇವತ್ತು ಪೂರ್ವ ನಿಯೋಜಿತವಾಗಿ ಅವರನ್ನು ಹಿಂದುಳಿದ ವರ್ಗದ ನಾಯಕರನ್ನು ಇವತ್ತು ಅವರ ಧ್ವನಿಯನ್ನು ಅಡಗಿಸುವ ಸಲುವಾಗಿ, ಅವರಿಗೆ ಕಳಂಕ ತರುವ ಸಲುವಾಗಿ ಇವತ್ತಿನ ದಿವಸ ಏನು ಈ ಒಂದು ಅಟ್ರಾಸಿಟಿ ಎನ್ನುವಂಥದ್ದು ದುರ್ಬಳಕೆ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅದನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಪ್ರತಿ ತಾಲೂಕಿನಲ್ಲಿ ಎಲ್ಲ ಸಮಾಜ ಮುಖಂಡರಿಗೂ ಕೂಡ ಸೂಚನೆ ನೀಡಿದ್ದೀವಿ. ನಾವು ಪ್ರತಿಭಟನೆಯನ್ನು ಮಾಡಿ ಮನೆ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ರಿ. ಈ ರೀತಿ ಅಧಿಕಾರ ದುರ್ಬಳಕೆ ಹೆಸರಿನಲ್ಲಿ ಇವತ್ತು ಅಟ್ರಾಸಿಟಿ ದುರುಪಯೋಗ ಮಾಡ್ತಿರುವಂಥವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೆಗೆದುಕೊಡ್ರಿ ಅನ್ನುವಂಥ ಏನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ತಾಲೂಕುಗಳಿಗೂ ಕೂಡ ನಾವು ಸೂಚನೆ ನೀಡಿದ್ದೀವಿ. ತದನಂತರ 4ನೇ ತಾರೀಕಿನ ದಿವಸ ನಾವು ಬೆಂಗಳೂರಿಗೆ ತೆಳೆದು ಮೊನ್ನೆ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಕೂಡ ಈ ರೀತಿಯಾದಂಥ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಈ ಸಮಾಜದ ಮೇಲೆ ಸರಣಿಯಾಗಿ ನಡೀತಿರುವಂಥ ಏನು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿರ್ಬೋದು, ಸರಣಿ ಕೊಲೆಗಳಾಗಿರ್ಬೋದು, ಪ್ರಚೋದಿತ ಆತ್ಮಹತ್ಯೆಗಳಾಗಿರ್ಬೋದು, ಹಲವಾರು ಇವತ್ತಿನ ದಿವಸ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರ್ಬೋದು, ಎಲ್ಲದರ ಬಗ್ಗೆ ಇವತ್ತಿನ ದಿವಸ ಸರ್ಕಾರದ ಗಮನ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕೆನ್ನುವಂಥ ನಿಯೋಗದ ಮನವಿಯನ್ನು ಮಾನ್ಯ ಏನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಇವತ್ತಿನ ದಿವಸ ಕೊಡುವಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಒಂದು ವೇಳೆ ಇವೆಲ್ಲದರ ಬಗ್ಗೆ
ಕ್ರಮ ಆಗದೆ ಹೋದರೆ ಬರುವಂಥ ಜೂನ್ 15ನೇ ತಾರೀಕಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ.